5 ರಾಜ್ಯಗಳ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ ಐತಿಹಾಸಿಕ ಗೆಲುವು ಸಾಧಿಸಿರುವುದಾಗಿ ಸಚಿವ ಸೋಮಣ್ಣ ಹೇಳಿದ್ದಾರೆ. ಈ ಜಯವು ಪ್ರಧಾನಮಂತ್ರಿ ಮೋದಿ ಹಾಗೂ ಅಮಿತ್ ಶಾ ಅವರ ಶ್ರಮ ಮತ್ತು ನಾಯಕತ್ವದ ಫಲ. ಮೋದಿಯವರ ಸುದೀರ್ಘ ಅನುಭವ ದೇಶದ ಹಲವು ತೊಂದರೆಗಳನ್ನು ನಿವಾರಿಸುವಲ್ಲಿ ಸಹಾಯವಾಗಿದೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳದಲ್ಲಿ ಜನರು ಐತಿಹಾಸಿಕ ತೀರ್ಪು ನೀಡಿದ್ದಾರೆ. ಶೂನ್ಯ ಸ್ಥಾನದಿಂದ 200ಕ್ಕೂ ಹೆಚ್ಚು ಸ್ಥಾನಗಳನ್ನು ದಾಟಿರುವುದು ಬಿಜೆಪಿ ಬೆಳವಣಿಗೆಯ ಉದಾಹರಣೆ ಎಂದು ಸೋಮಣ್ಣ ಅಭಿಪ್ರಾಯಪಟ್ಟರು. ಭಾರತವು ಇತರೆ ರಾಷ್ಟ್ರಗಳಿಗಿಂತ ವಿಭಿನ್ನವೆಂದು ಮೋದಿ ತೋರಿಸಿದ್ದಾರೆ ಎಂದು ಹೇಳಿದರು. ಇವಿಎಂ ಕುರಿತು ಕಾಂಗ್ರೆಸ್ ಆರೋಪಗಳನ್ನು ತಳ್ಳಿಹಾಕಿದ ಸಚಿವ ಸೋಮಣ್ಣ, ಗೆದ್ದಾಗ ಯಂತ್ರ ಸರಿಯಿದೆ, ಸೋತಾಗ ತಪ್ಪು ಎಂದು ಹೇಳೋದು ಸರಿಯಲ್ಲ ಎಂದರು. ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ವಿರುದ್ಧವೂ ಅವರು ಟೀಕೆ ವ್ಯಕ್ತಪಡಿಸಿದರು. ನನ್ನನ್ನು ಸೇರಿ ನಾವು ಕೂಡ ಎಲ್ಲ ಒಂದು ಕಡೆ ಪಕ್ಷ ಇದ್ದರೆ, ನಾವು ದೇಶ ಇದ್ದರೆ ಪಕ್ಷ ನಮ್ಮೆಲ್ಲಕ್ಕಿಂತ ದೊಡ್ಡದು, ಪಕ್ಷಕ್ಕಿಂತ ದೊಡ್ಡದು ದೇಶ. ಇದು ನಮ್ಮ ನಾಯಕರ ಸಂದೇಶ. ಈ ಸಂದೇಶವನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಹಿನ್ನಡೆ ಆಗಿರ್ಬೋದು. ಮುಂದಿನ ದಿನಗಳಲ್ಲೇ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ಇವತ್ತಿಂದಾನೇ ನಾವು ಪ್ರಯತ್ನವನ್ನು ಮಾಡ್ತೀವಿ. ಒಂದು ಸತ್ಯ, ದೇಶಕ್ಕೋಸ್ಕರವಾಗಿ ನಮ್ಮ ರಾಷ್ಟ್ರದ ನಾಯಕರುಗಳು, ನಮ್ಮ ನಾಯಕರುಗಳು ಅವ್ರು ಪಡ್ತಾ ಇರ್ತಕ್ಕಂಥ ಶ್ರಮವನ್ನು ನೋಡಿದ್ರೆ ನಾವು ಏನೇನೂ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಕೂಡ ಎಚ್ಚೆತ್ತುಕೊಂಡು ಅವರ ದಾರಿಯಲ್ಲಿ ಹೆಜ್ಜೆ ಆಗ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ಕೆಲಸವನ್ನು ನಾವು ಮಾಡ್ತೀವಿ. ಜವಾಬ್ದಾರಿ ಯಾರು ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಟೀಮ್ ವರ್ಕ್ ಇಂದ ಎಡವಟ್ಟಾಗಿದೆ. ಒಬ್ಬರ ಮೇಲೆ ನನ್ನ ಜವಾಬ್ದಾರಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಂದು ಜವಾಬ್ದಾರಿ, ಎಲ್ಲರದ್ದು ಜವಾಬ್ದಾರಿ. ನಮ್ಮ ಜವಾಬ್ದಾರಿಯನ್ನು ನಾವು ಕುಳಿತು ಚರ್ಚೆ ಮಾಡಿ ಅದನ್ನು ಸಮಂಜಸವಾಗಿ ತಗೊಂಡು ಹೋಗ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಆಗಿತ್ತು. ಆದ್ದರಿಂದ ನಾನು ಬೇರೆಯವರಿಗೆ ಎಲ್ಲ ಒಂದು ಕಡೆ ಇನ್ನೊಬ್ಬರಿಗೆ ಕೂಡಿಸ್ತಕ್ಕಂಥ ಕೆಲಸ ಮಾಡೋದಿಲ್ಲ. ರಾಷ್ಟ್ರಕ್ಕೋಸ್ಕರವಾಗಿ ನಮ್ಮ ನಾಯಕರು ಕೊಡ್ತಾ ಇರ್ತಕ್ಕಂಥ ಸಂದೇಶ, ತೀರ್ಮಾನಗಳನ್ನು ಸನ್ಮಾನ್ಯ ಪ್ರಧಾನಿಗಳು 28, 30, 40 ರೋಡ್ ಶೋಗಳು ಮಾಡಿದ್ದಾರೆ. ಅಮಿತ್ ಶಾ ಅವರು 20 ದಿನನೋ 17 ದಿನನೋ ಅಲ್ಲೇ ವಾಸ ಮಾಡಿದ್ದಾರೆ. ರಾಷ್ಟ್ರದ ಅಧ್ಯಕ್ಷರು 3 ತಿಂಗಳು ಹೆಚ್ಚಾಗಿ 3 ತಿಂಗಳು ಮಧ್ಯದಿಂದ ನಡ್ಕೊಂಡೇ ಬಂದಿದೆ. ಕಂಟಿನ್ಯೂಸ್ ಆಗಿ ದೇಶದ ವ್ಯವಸ್ಥೆಯ ಮೇಲ್ಪಂಕ್ತಿಗೆ ತರ್ತಕ್ಕಂಥದಕ್ಕೆ ಪಶ್ಚಿಮ ಬಂಗಾಳವನ್ನು ಎಲ್ಲ ಒಂದು ಕಡೆ ಆ ದೇಶಕ್ಕೆ, ಆ ರಾಜ್ಯಕ್ಕೆ ಇದ್ದಂಥ ಗಂಡಾಂತರವನ್ನು ಹೋಗಲಾಡಿಸೋದಕ್ಕೆ ಅಂತ ನಾಯಕರುಗಳೆಲ್ಲ ಕೆಲಸ ಮಾಡಿದಾಗ ನಾವು ಕೂಡ ಅದನ್ನು ಮಾಡಬೇಕಾಗಿತ್ತು. ಕರ್ನಾಟಕದಲ್ಲಿ 2 ಸೋತಿರೋದು ನನಗೂ ಕೂಡ ನೋವನ್ನು ಉಂಟು ಮಾಡಿದೆ.